ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಾಯಿ ಚಪ್ಪರಿಸೋ ತಿಂಡಿಗಳವು. ಅವುಗಳಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಅಂಶ ಪತ್ತೆಯಾಗಿದೆ. ಹೀಗಾಗಿ ಅವು ಬೇರೆ ರಾಜ್ಯಗಳಲ್ಲಿ ಬ್ಯಾನ್ ಆಗಿವೆ. ನಾಳೆ ರಾಜ್ಯದಲ್ಲೂ ನಿಷೇಧ ಹೇರೋ ಸಾಧ್ಯತೆ ಇದೆ. ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿ, ಬೇಬಿ ಕಾರ್ನ್ ಮಂಚೂರಿ, ಪನ್ನೀರ್ ಮಂಚೂರಿ, ಚಿಕನ್ ಮಂಚೂರಿ, ಒಂದ ಎರಡ ಗೋಬಿ ಮಂಚೂರಿಯಲ್ಲಿ ಹಲವು ರೀತಿಯ ವೆರೈಟಿಗಳಿವೆ. ಆದ್ರೀಗ ಗೋಬಿ ಮಂಚೂರಿ ಪ್ರಿಯರಿಗೆ ಶಾಕ್ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ರಾಜ್ಯದಲ್ಲಿ ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿಗೆ ಕಡಿವಾಣ ಹೇರುವ ಸಾಧ್ಯತೆ ಇದೆ. ಹೌದು, ರಾಜ್ಯದಲ್ಲಿ ಮಾರಾಟ ಮಾಡುತ್ತಿರುವ ಕಾಟನ್ ಕ್ಯಾಂಡಿ ಹಾಗೂ ಗೋಬಿ ಮಂಚೂರಿಯನ್ ಮಾದರಿಗಳಲ್ಲಿ ಆರೋಗ್ಯಕ್ಕೆ ಮಾರಕವಾದ ಅಂಶ, ಬಣ್ಣ ಸೇರಿದಂತೆ ವ್ಯಸನಕಾರಿ ರಾಸಾಯನಿಕ ಅಂಶಗಳು ಪತ್ತೆಯಾಗಿವೆ. ಹೀಗಾಗಿ ಈ ಅಸುರಕ್ಷಿತ ವಸ್ತುಗಳ ಬಳಕೆಗೆ ಆರೋಗ್ಯ ಇಲಾಖೆ ನಿರ್ಬಂಧ ಹೇರಲು ಮುಂದಾಗಿದೆ. ಈ ಬಗ್ಗೆ ನಾಳೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ರಾಜ್ಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ವಿಭಾಗದಿಂದ ರಾಜ್ಯದ 170ಕ್ಕೂ ಹೆಚ್ಚು ಕಡೆ ಗೋಬಿ ಮಂಚೂರಿ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಲಾಗಿದೆ. ಈ ವೇಳೆ 100ಕ್ಕೂ ಹೆಚ್ಚು ಕಡೆ ಗೋಬಿ ಮಂಚೂರಿ ಅಸುರಕ್ಷಿತ ಎಂಬ ವರದಿ ಬಂದಿದೆ. ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಯಲ್ಲಿ ಕೃತಕ ಬಣ್ಣ ಬಳಕೆ ಪತ್ತೆಯಾಗಿದೆ. ಕಾಟನ್ ಕ್ಯಾಂಡಿಯಲ್ಲಿ ರೋಡಮೈನ್ ಬಿ ಎಂಬ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲ್ಲೋ ಕಲರ್ ಹಾಗೂ ಟಟ್ರಾಜಿನ್ ಎಂಬ ರಾಸಾಯನಿಕ ಅಂಶ ಪತ್ತೆಯಾಗಿದೆ. ಈ ಸಂಬಂಧ ನಾಳೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿಗೆ ನಿಷೇಧ ಹೇರುವ ಸಾಧ್ಯತೆ ಇದೆ. ಇನ್ನು ಗೋಬಿ ಮಂಚೂರಿ ತಯಾರಿಕಾ ವಿಧಾನ, ಅದರಲ್ಲಿ ಬಳಸುವ ಕೃತಕ ವಸ್ತುಗಳು ಆರೋಗ್ಯಕ್ಕೆ ಅಪಾಯಕಾರಿ ಅಂತ ಆಹಾರ ತಜ್ಞರು ಕೂಡ ತಿಳಿಸಿದ್ದಾರೆ. ಬ್ಯಾನ್ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಆದರೆ ಈ ತರಹದ ಏನು ಕ್ಯಾನ್ಸರ್ ಕಾರಕವಾಗಿರುವಂತಹ ಈ ಬಣ್ಣಗಳಿರ್ಬೋದು ಅಥವಾ ಜಿನೋಮೋಟೊ ಇರ್ಬೋದು, ವಾಸನೆಗೆ ಬಳಸುವಂಥದ್ದು ಏನೇ ಇರೋದು, ಬರೀ ಇದು ಎರಡಕ್ಕೆ ಅಲ್ಲ, ಎಲ್ಲಕ್ಕೂ ಸುಮಾರು ಆಹಾರ ಪದಾರ್ಥಗಳಿಗೆ ಹಾಕ್ತಿದ್ದಾರೆ. ಆ ಕೆಮಿಕಲ್ಗಳನ್ನ ತಯಾರು ಮಾಡ್ತಾ ಇರೋರು, ಅದನ್ನು ಹಂಚಿಕೆ ಮಾಡ್ತಿರೋರು, ಅದು ಇವರ ಮಟ್ಟಕ್ಕೆ ಸಿಗ್ತಾ ಇರೋದನ್ನ ಅಲ್ಲಿ ಬ್ಯಾನ್ ಮಾಡಬೇಕು. ಆರೋಗ್ಯ ಇಲಾಖೆ 2 ತಿನಿಸುಗಳಿಗೂ ನಿಷೇಧ ವಿಧಿಸುವ ಸಾಧ್ಯತೆ ಇದೆ. ಆದರೆ ಇದಕ್ಕೆ ಗೋಬಿ ಮಾರಾಟಗಾರರು ಬೇಸರ ಹೊರಹಾಕಿದ್ದಾರೆ. ಇದನ್ನೇ ನಂಬಿ ಬದುಕು ನಡೆಸುತ್ತಿದ್ದೇವೆ. ಕೆಲ ವಸ್ತುಗಳ ಬಳಕೆಗೆ ನಿರ್ಬಂಧ ವಿಧಿಸಿ, ಆದರೆ ಸಂಪೂರ್ಣ ಬ್ಯಾನ್ ಬೇಡ ಅಂತಿದ್ದಾರೆ. ಬ್ಯಾನ್ ಅದು ತುಂಬ ಸಮಸ್ಯೆ ಆಗುತ್ತೆ. ಇದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ನಮಗೆ ತುಂಬಾ ಕಷ್ಟ ಆಗುತ್ತೆ. ಬೇರೆ ಏನು ಕೆಲಸನೂ ಗೊತ್ತಿರಲ್ಲ, ಅವತ್ತಿನ ಇದನ್ನೇ ನೆನಪು ಬಂದಿರೋದು, ಅದರಿಂದ ತುಂಬಾ ಕಷ್ಟ ಆಗುತ್ತೆ. ಈಗ ಸರ್ ಹೇಳ್ತಾರೆ ಡಿಪಾರ್ಟ್ಮೆಂಟಲ್ಲಿ ಫುಡ್ ಕಲರ್ ಹಾಕ್ಬೇಡಿ, ಟೇಸ್ಟಿಂಗ್ ಹಾಕ್ಬೇಡಿ, ಅದು ಸಮಸ್ಯೆ ಆಗುತ್ತೆ. ಅದೆರಡು ಯೂಸ್ ಮಾಡಲ್ಲ, ಯೂಸ್ ಮಾಡೋದಾಕಿರೋ ಮಾಮೂಲಿ ಬಂದೇ ಬರುತ್ತೆ ಟೇಸ್ಟು. ಏನೇ ಹೇಳಿ, ಜನರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ. ಈಗಾಗಲೇ ಗೋವಾದಲ್ಲಿ ಗೋಬಿ ಮಂಚೂರಿ ಬ್ಯಾನ್ ಆಗಿದೆ. ತಮಿಳುನಾಡಿನಲ್ಲಿ ಕಾಟನ್ ಕ್ಯಾಂಡಿಗೆ ನಿರ್ಬಂಧ ಬಿದ್ದಿದೆ. ನಾಳೆ ರಾಜ್ಯದಲ್ಲಿ ಸರ್ಕಾರ ಯಾವ ತೀರ್ಮಾನ ಪ್ರಕಟಿಸುತ್ತೋ ನೋಡಬೇಕು. ವಿನಯ್ ಕುಮಾರ್ ಕಾಶ್ಯಪನವರ್, TV9 ಬೆಂಗಳೂರು.